ತಿಳಿಸ್ಕೊಡ್ತಾ ಇದೆ. ಕ್ರಾಸ್ ಆಗಿಡಿ ಅಲ್ಲ ಅದು ಕ್ರಾಸ್ ಆಗಿಡ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿಎ ನಾರಾಯಣಗೌಡರಿಗೆ, ಅರಸೀಕೆರೆ ಸುಪುತ್ರ ನಾರಾಯಣಗೌಡರಿಗೆ. ಈಗ ಶಾಲಾ ಮಕ್ಕಳಿಗೆ ಅತಿಥಿಗಳಿಗೆ ಜೋಡಿಸ್ಕೊಡ್ರಣ ಯಾವ್ಯಾವ ಒಬ್ರು 6 ಬುಕ್ಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳು ಹಾಗೂ ಕನ್ನಡಿಗರಿಗೆ ನಿರೀಕ್ಷಿಸುತ್ತ ಈ ರಾಜ್ಯಕ್ಕನ್ನ ಅಪ್ರತಿಮ ನಾಯಕ ಹಾಗೂ ಅರಸೀಕೆರೆಯ ಸುಪುತ್ರ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಕಳೆದ ರಾಜ್ಯಾಧ್ಯಕ್ಷ ದೇವರಾಜನಿಗೆ 60 ವರ್ಷದ ಶುಭಾಶಯ ಕೋರ್ತಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಕನ್ನಡ ಸಂಘಟನೆಗಳಿದ್ದಾವೆ ಅಂತಂದರೆ ಸುಮಾರು ವರ್ಷದ ಸರ್ವ ಸಂಘಟನೆಗಳು. ಆದರೆ ಬೆಂಗಳೂರಿಂದ ಬೆಳಗಾಂ ತನಕ, ಬಳ್ಳಾರಿಯಿಂದ ಮೈಸೂರು ಅಂತ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಸಂಘಟನೆ ಇದೆ ಅಂತಂದರೆ ಅದು ರಕ್ಷಣಾ ವೇದಿಕೆ ಮಾತ್ರ. ಕರ್ನಾಟಕ ರಕ್ಷಣಾ ವೇದಿಕೆ ಅದು ನಾರಾಯಣಗೌಡ ನೇತೃತ್ವದಲ್ಲಿ ಅದಕ್ಕೆ ಯಾವುದೇ ಇಲ್ಲೇ ಕೆಲಸ ಬೆಂಗಳೂರು ಮತ್ತು ಮೈಸೂರು ಸೀಮಿತ ಅಷ್ಟೇ ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಲ್ಲೂ ಹೋಬಳಿ ಮಟ್ಟದಲ್ಲೂ ಸಂಘಟನೆ ಇದೆ. ಹಾಗಾಗಿ ಇಷ್ಟೊಂದು ಸಂಘಟನೆ ಮಾಡಬೇಕು ಅಂತಾರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಆಗಲ್ಲ. ಆ ಥರ ಅವರ ಸಂಘಟನೆಯನ್ನು ಮೆಚ್ಚಬೇಕು. ಅವರು ಹೆಂಗೆ ತಾಲೂಕು ಚಕ್ರ ಕಟ್ಕೊಂಡು ಇಡೀ ರಾಜ್ಯದಂತ ಯಾವುದೇ ಕನ್ನಡಿಗರಿಗೆ ಅಥವಾ ನೆಲ ಜಲದ ಬಗ್ಗೆ ತೊಂದರೆ ಇದೆ. ಬೆಳಗಾಂ ವಿಚಾರ ಹೇಳಬೇಕು ಅಂತಂದರೆ ಬೆಳಗಾಂ ಜನ ಚಂದ್ರನ ಪೂಜಿಸ್ತಾರೆ ಅಂತ ನಮ್ಮ ವಕೀಲ್ ಸಾಹೇಬ್ ಹೇಳಿದ್ರು. ಬಟ್ ಏನಾಗಿದೆ ಅಲ್ಲಿ ಮರಾಠಿಗೆ ಬಿಟ್ಟರೆ ಬೇರೆ ಭಾಷೆನೇ ಇರಲಿಲ್ಲ. ಅಲ್ಲಿ ನಮ್ಮ ನಗರಸಭೆ ಅಂತ ಪೌರಸಭೆಯಲ್ಲಿ ಯಾರು ಬೇರೆ ಕನ್ನಡಿಗ ಎಷ್ಟೇ ಜನ ಗೆದ್ದರೂ ಆಡಳಿತ ಬೇಕಾಗ್ತಿಲ್ಲ. ಅಂಥ ಸಮಯದಲ್ಲಿ ನಾರಾಯಣಗೌಡರು ಹೋಗಿ ಅಲ್ಲಿ ಹೋರಾಟ ಮಾಡಿ ಆ ಕನ್ನಡ ಸಂಘಟನೆಗೆ ಜೊತೆ ಕನ್ನಡ ಜನತೆಗೆ ತುಂಬ ಸಹಾಯ ಮಾಡಿ ಈಗಲೂ ನೆಲೆಸ್ತಾರೆ. ಈ ಥರ ಹೋರಾಟ ಯಾವುದೇ ಕನ್ನಡ ಸಂಘಟನೆ ಮಾಡಿಲ್ಲ. ಹಾಗಾಗಿ ನಾರಾಯಣಗೌಡರಿಗೆ ಇನ್ನು ಮುಂದೆ ಆರೋಗ್ಯ ಆಯುಷ್ ವಯಸ್ಸು ಅಧಿಕಾರ ಎಲ್ಲ ಸಿಗಲಿ ಅಂತ ಕೇಳಿಕೊಂಡು ನಾನು ಮಾತನಾಡ ಗ್ರಾಮಕರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಕ್ಷಣಾ ವೇದಿಕೆಯ ಹೋರಾಟ ಹಾದಿಯನ್ನು ತಿಳಿಸಿಕೊಟ್ಟಂತಹ ಮಾಜಿ ಸರ್ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಂತ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಮಾತಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಶ್ರೀ ಕರ್ನಾಟಕದ ಜನನಾಯಕರು ನಮ್ಮೆಲ್ಲ ಪ್ರೀತಿಯ ಅಣ್ಣ ಟಿ ಎ ನಾರಾಯಣಗೌಡರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಗರದಲ್ಲಿ ವಿಶೇಷವಾಗಿ 30 kg ಕೇಕನ್ನು ಕಟ್ ಮಾಡುವ ಮುಖೇನ ಸರ್ಕಾರಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಮುಖೇನ ಬಡವರಿಗೆ ಅನ್ನ ಸಂತರ್ಪಣೆ ಮಾಡುವ ಮುಖೇನ ಇವತ್ತು ನಾರಾಯಣಗೌಡ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಪಿಬಿ ವೃತ್ತದಲ್ಲಿ ಆಚರಣೆ ಮಾಡ್ತಿದ್ರಿ. ಕನ್ನಡಕ್ಕಾಗಿ ಈ ನಾಡು ನುಡಿ ನೆಲ ಭಾಷೆಗಾಗಿ ಏನಾದರೂ ಹೋರಾಟ ಮಾಡ್ತಿದ್ರೆ ಅದು ನಾರಾಯಣಗೌಡ ನಾಯಕತ್ವದಲ್ಲಿ ಕಾರ್ಯಕರ್ತರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತೇವೆ. ನಾರಾಯಣಗೌಡರು ಯಾವುದೇ ಕೇಸ್ ಹಬ್ಸ್ಕೊಂಡು ಜೈಲು ಇರೋದು ಕೇವಲ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸುವ ವಿಚಾರಕ್ಕೋಸ್ಕರ. ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿ ನಾರಾಯಣಗೌಡರು ಜೈಲು ಹೋಗಿಲ್ಲ. ಈ ನಾಡಿನ ಭವಿಷ್ಯಕ್ಕಾಗಿ
ಈ ನೆಲದ ಭವಿಷ್ಯಕ್ಕಾಗಿ, ಈ ನಾಡಿನ ಭವಿಷ್ಯಕ್ಕಾಗಿ ನಾರಾಯಣಗೌಡರು ಜೈಲುವಾಸ ಅನುಭವಿಸಬೇಕಾಯ್ತು. ಇವತ್ತು ಅವರಿಗೆ 60ನೇ ಹುಟ್ಟುಹಬ್ಬ. ಭಗವಂತ ಅವರಿಗೆ ಇನ್ನೂ ಆರೋಗ್ಯ, ಆಯುಷು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅರಸೀಕೆರೆಯ ಎಲ್ಲ ಜನತೆ ಪರವಾಗಿ, ಈ ನಾಡಿನ ಕಾರ್ಯಕರ್ತೆ ಪರವಾಗಿ ನಾನು ಇನ್ನೂ ಭಗವಂತ ಅವರಿಗೆ 100 ವರ್ಷ ಆಯುಷು ಕೊಟ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಹೋರಾಟ ಮಾಡಿ, ಇವತ್ತೇನು ವಿವೇಕ್ ಸರ್ ಹೇಳಿದ್ರು ಈ ಪ್ರಾದೇಶಿಕ ಚಿಂತನೆ ಇದೆ ಅಂತ, ಅದು ಸತ್ಯ. ಪ್ರಾದೇಶಿಕ ಚಿಂತನೆ ಇದೆ. ಒಂದು ಹೋರಾಟ ಸಂಘಟನೆ 26 ವರ್ಷ ಸಂಘಟನೆ ಮಾಡಿ ರಾಜ್ಯದ ಉದ್ದಲಕ್ಕೂ ಕಾರ್ಯಕರ್ತನ ಪಡೆಯನ್ನು ಕಟ್ಟಿದ್ದಾರೆ, ಅಭಿಮಾನಿಗಳಿದ್ದಾರೆ. ಅವರು ಪ್ರಾದೇಶಿಕ ಪಕ್ಷವನ್ನು ಚಿಂತನೆ ಮಾಡೋದು ಒಳ್ಳೆಯ ಉದ್ದೇಶವಿದೆ. ಅವ್ರ ಬೆಂಬಲಕ್ಕೆ ಎಲ್ಲ ಅರಸೀಕೆರೆ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳು, ನಾರಾಯಣಗೌಡ ಅಭಿಮಾನಿಗಳೇ ಅವ್ರಿಗೆ ಬೆಂಬಲವಾಗಿ ಈ ಮುಖೇನ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾವು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಈಗ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಖ್ಯಾತ ವೈದ್ಯರಾದಂತಹ ನಾಗಭೂಷಣ್ ಸರ್ ಅವರಿಗೂ ಸಹ ಸನ್ಮಾನವನ್ನು ಮಾಡುವ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ನನ್ನ ಹಿತೈಷಿಗಳಾದಂಥ ವಕೀಲರಾದಂಥ ವಿವೇಕ್ ಸರ್ ಅವರಿಗೂ ಸಹ ಗೌರವವನ್ನು ಸಮರ್ಪಣೆ ಮಾಡಲಾಗ್ತದೆ. ಹಾಗೆ ಕಾಟಿಕೆರೆ ಉಮ್ಮಣ್ಣನವ್ರಿಗೆ ಸಹ ರಕ್ಷಣಾ ವೇದಿಕೆ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಂತಾರೆ. ಹಾಗೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶೇಖರ್ ನಾಯ್ಕ ಅವರಿಗೆ ರಕ್ಷಣಾ ವೇದಿಕೆ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ. ಹಾಗೆ ಮಾಜಿ ನಗರಸಭಾ ಸದಸ್ಯರಾದಂಥ ವೆಂಕಟೇಶ್ ಸರ್ ಅವರಿಗೆ ಕನ್ನಡ ಸುಪುತ್ರರಾದಂಥ ಟಿ ಎ ನಾರಾಯಣಗೌಡರವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ಕನ್ನಡ ಅಭಿಮಾನಿ ಬಂಧುಗಳೇ, ನನಗೆ ನಾರಾಯಣಗೌಡರಿಗಿಂತ ಅವ್ರ ತಂದೆಯವರು ಅನಂತಪ್ಪನವ್ರ ಭಾರಿ ಚೆನ್ನಾಗಿ ಪರಿಚಯ. ಯಾಕಪ್ಪ ಅಂದರೆ ನಾವು ಪುಕ್ಷದೇಗೌಡರ ಜೊತೆ ಅವರ ಒಡನಾಡಿ ಜಾಸ್ತಿ ಇತ್ತು. TAPCMS ಅಲ್ಲಿ ಬಂದು ಅವ್ರ ಪುತ್ರ ಅವ್ರ ಅಧ್ಯಕ್ಷರಾದಾಗ ಅವ್ರ ಪರಿಚಯ. ನಾರಾಯಣಗೌಡರು ನನಗೆ ಪರಿಚಯ ಇರಲ್ಲ. ನಾರಾಯಣಗೌಡರು ಯಾವ ಪರಿಚಯ ಆದ್ರಪ್ಪ ಅಂದರೆ ಅವರು 96 ನಂತರ ಬೆಂಗಳೂರಿಗೆ ಹೋಗಿ ಆಫೀಸ್ ಮಾಡಿದ್ರು. ನಾವು ಸಹ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ನಾವೆಲ್ಲ ರಾಜಕೀಯದ ಒಡನಾಟದಲ್ಲಿ ಅವರ ಶೋಭಾಗಿ ಹೋದಾಗ ನಾವು ಅವ್ರ ಕೂರ್ಸ್ ನಮ್ಮನ್ನು ಕಾಫಿ ಟೀ ತರಿಸ್ಕೊಂಡು ಅಷ್ಟೊಂದು ಒಡನಾಟವನ್ನು ನಾವು ಬೆಳೆಸ್ಕೊಳ್ತಾ ಇದ್ರು. ಯಾರೇ ಹೋಗಿ ಮಾತಾಡಿಸಿದ್ರು, ಪ್ರೀತಿಯಿಂದ ಮಾತಾಡಿಸಿ ಬನ್ನಿ ಕುದುಗಡೆ ಚನ್ನಣ್ಣರೇ ಅಂತ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನಿಜವಾದ ನಾರಾಯಣಗೌಡರು ಹೋರಾಟ ನಮ್ಮ ಗಡಿನಾಡಿನಲ್ಲಿ ಚೆನ್ನಾಗಿ ಅವರಿಗೆ ಇಲ್ಲಿಂದ ಜಾಸ್ತಿ ಗಡಿನಾಡಿನಲ್ಲಿ ಹೇಳಿದಂತೆ ಅವರಿಗೆ ಜಾಸ್ತಿ ಪರಿಚಯ. ಯಾಕಪ್ಪ ಅವ್ರಿಗೆ ತೊಂದರೆ ಇರೋದು ಗಡಿನಾಡಿನಲ್ಲಿ ಬೇರೆಯವರ ಕಾಟ. ಅದನ್ನ ಇವತ್ತು ನಾರಾಯಣಗೌಡರ ಒಂದು ಹೋರಾಟದಿಂದ ಇವತ್ತು ಅವರೆಲ್ಲರೂ ಸಹ ಸುಭಿಕ್ಷವಾಗಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ನಿಜವಾಗೂ ನಾವು ನಾರಾಯಣಗೌಡರು 100 ವರ್ಷ ಬಾಳಿ ಕನ್ನಡವನ್ನು ಉಳಿಸಲಿ, ಬೆಳೆಸಲಿ, ಕನ್ನಡ ಅಭಿಮಾನ ತಮ್ಮೆಲ್ಲರಿಗೂ ಸಹ ಅವರ ಒಂದು ಸ್ಫೂರ್ತಿ ನಿಮ್ಮೆಲ್ಲರಿಗೂ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾರಾಯಣಗೌಡರಿಗೆ ಶುಭಾಶಯವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾಳ ಸಂತೋಷ ಆಯಿತು. ನಾರಾಯಣಗೌಡರ ಒಂದು ಜನ್ಮದಿನವನ್ನು ಇಲ್ಲಿ ಆಚರಿಸ್ತಾ ಇದ್ವಿ ಅಂತ. ಅವರು ದೇವರು 100 ವರ್ಷ ನಮಗೆ ಬೇಕಾದ್ರೆ ಹೇಳಿದಾಗೆ 100 ವರ್ಷ ಆಯುಷು ಕೊಟ್ಟು, ಯಾಕೆಂದರೆ ಅವರ ಸೇವೆ ನಮ್ಮ ಕನ್ನಡ ನಾಡಿಗೆ ಅವಶ್ಯಕವಾಗಿದೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಒಂದು ಸುಖ ಸಂತೋಷ ಆರೋಗ್ಯ ದಿವಸ ವೈಭಾಷೆ ಹೇಳ್ತಾ ಇನ್ನೆರಡು ಭಾಗ ಮುಗಿಸ್ತೇನೆ. ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಮ್ಮ ಹೆಮ್ಮೆಯ ನಮ್ಮ ತಾಲೂಕಿನ ಪುತ್ರ ತಿರುಪತಿ ಅನಂತಯ್ಯ ನಾರಾಯಣಗೌಡರವರಿಗೆ 60ನೇ ವಯಸ್ಸಿನ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಈ ರಾಜ್ಯಕ್ಕೆ ನಾರಾಯಣಗೌಡರು, ನಾನು ಈಗಾಗಲೇ ಹೇಳಿದ್ದೀನಿ, ಅವರು ಒಬ್ಬರು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಕರ್ನಾಟಕಕ್ಕೆ. ಎರಡನೇದು, ಈ ಕನ್ನಡ ಗಡಿ ಭಾಗದ ಪ್ರದೇಶಗಳಲ್ಲಿ ನಾವು ಮಧ್ಯಭಾಗದಲ್ಲಿರೋರಿಗಿಂತ ಗಡಿ ಭಾಗದ ಪ್ರದೇಶದಲ್ಲಿ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಕಾವೇರಿ ಗಡಿ ಪ್ರದೇಶಗಳಿರ್ಬೋದು, ಹೆಚ್ಚಿನ ಆ ವ್ಯಕ್ತಿ ಮತ್ತು ಶಕ್ತಿಯ ಬಗ್ಗೆ ಆ ಸುತ್ತ ಜನಗಳಿಗೆ ಪ್ರತಿಯೊಂದು ಮನೆಗಳಲ್ಲೂ ಕೆಲವು ಗಡಿ ಭಾಗದಲ್ಲಿ ಅವರ ಫೋಟೋಗಳು ಇರೋದನ್ನು ನಾವು ಕೇಳಿದ್ದೀವಿ ಸುಮಾರು.
ಹಾಗಾಗಿ ಅವರು ಒಬ್ಬರು ವ್ಯಕ್ತಿ ಅಲ್ಲ, ಈ ಕನ್ನಡ ನಾಡು, ಈ ಕನ್ನಡ ಮಣ್ಣು ಮತ್ತು ಈ ಕನ್ನಡ ಭಾಷೆ ಎಲ್ಲ ಭಾಗದಲ್ಲೂ ಉಳಿಯೋದಕ್ಕೆ ಅವರ ಶಕ್ತಿ ಅಪಾರವಾದ್ದು. ಹಾಗೆ 224 ಕ್ಷೇತ್ರಗಳಲ್ಲೂ ಅವ್ರದ್ದೇ ಆದಂಥ ಕಾರ್ಯಕರ್ತರ ಪಡೆ. ಏನು ಕಾರ್ಯಕರ್ತರ ಪಡೆ ಇದೆ ಅಂದರೆ, ಇವತ್ತು ಪ್ರತಿಯೊಂದು ಯಾವುದೇ ರೀತಿಯಾದಂಥ ಕನ್ನಡ ಭಾಷೆ, ನೆಲ, ಮಣ್ಣು ಮತ್ತು ಹೊನ್ನಿಗೆ ವಿರುದ್ಧವಾಗಿರುವಂಥ ಹೋರಾಟನ ಮಾಡಿ, ಯಾವುದೇ ಈಗಾಗಲೇ ಕಟಗೆರೆ ಉಮ್ಮಣ್ಣ ಅವರು ಹೇಳ್ದಂಗೆ ಯಾವುದೇ ರಾಜಕೀಯ ಪಕ್ಷದ ಜೊತೆ ಶರೀಕಿಲ್ಲದೆ ರಾಜಕೀಯೇತರವಾಗಿ ಅವರ ಸಂಘಟನೆ ಸುಮಾರು ವರ್ಷಗಳಿಂದ ಬಂದಿರೋದು ಶ್ಲಾಘನೀಯ. ಹಾಗಾಗಿ ಈಗ ಇತ್ತೀಚೆಗೆ ನಾವು ವಿಚಾರಗಳನ್ನು ಕೇಳಿ ಈಗ ಪ್ರಾದೇಶಿಕ ಪಕ್ಷದ ಕಡೆ ದಾಪುಗಾಲಿಡ್ತಾ ಇದ್ದಾರೆ. ಹಾಗಾಗಿ ಏನು ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ, ಕರ್ನಾಟಕ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಸಿಗ್ತಾ ಇರೋದ್ರಿಂದ, ಅವರದೇ ಆದಂಥ ಯುವ ಪಡೆ ಎಲ್ಲ ಕ್ಷೇತ್ರದಲ್ಲೂ ಇರೋದ್ರಿಂದ ಅವರಿಗೆ ನಮ್ಮ ಎಲ್ಲರ ಸಹಕಾರ, ಸಂಘಟನೆ ಶಕ್ತಿ ಇರುತ್ತೆ. ಆದ್ದರಿಂದ ಮತ್ತೊಮ್ಮೆ ಅವರು ಈ ನಮ್ಮ ನಾಡಿನಲ್ಲಿ ಶತಾಯು ಅಂದರೆ 100 ವರ್ಷ ಬರಲಿ ಅಂತ ಹೇಳಿ ಹಾರೈಸ್ತಾ ಶುಭಾಶಯ ಅಂತ. ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂತಹ ಅನಿವಾರ್ಯ ಸಂದರ್ಭ ಬಂದಾಗ ಎದ್ದು ನಿಂತು ಹೋರಾಟ ಮಾಡಿದಂಥವರು ರಾಜಕೀಯೇತರ ವ್ಯಕ್ತಿಗಳಾಗಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಟ್ಟ ನಂತರ ಇವತ್ತು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿ ಅರಸೀಕೆರೆಯ ಗೌರವವನ್ನು ರಾಜ್ಯಾದ್ಯಂತ ಗೌರವವನ್ನು ಕೊಡ್ತಾ, ಹಾಗೆಯೇ ದೇಶಾದ್ಯಂತ ಅರಸೀಕೆರೆಯಲ್ಲಿ ನಾರಾಯಣಗೌಡರು ಎಂಬ ಹೆಸರನ್ನ ತಂದಂಥ ಸನ್ಮಾನ್ಯ ನಾರಾಯಣಗೌಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೆಲ ಇರ್ಬೋದು, ಜಲ ಇರ್ಬೋದು, ಹಾಗೆಯೇ ಯಾವುದೇ ವ್ಯಕ್ತಿಗೆ, ಕನ್ನಡ ರಾಜ್ಯದ ಯಾವುದೇ ವ್ಯಕ್ತಿಗೆ ಅನ್ಯಾಯವಾದಾಗ, ಕನ್ನಡ ನಾಡಿನ ಯಾವುದೇ ವ್ಯಕ್ತಿಗೆ ಅನ್ಯಾಯವಾದಾಗ ಎದ್ದು ನಿಲ್ಲತಕ್ಕಂತಹ, ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ನಾರಾಯಣಗೌಡರು. ಅದು ಅಲ್ಲದೆ ಅರಸೀಕೆರೆಯಲ್ಲಿ ಹುಟ್ಟಿ ಈ ಒಂದು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಾರಾಯಣಗೌಡರಿಗೆ ನಮ್ಮ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಅವರು ಈ ನಾಡಿನಲ್ಲಿ ಹುಟ್ಟಿ ನಮ್ಮ ಅರಸೀಕೆರೆಗೆ ಗೌರವವನ್ನು ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ದಿಟ್ಟ ಹೋರಾಟವನ್ನು ಮಾಡಿದ್ದಾರೆ. ಅವರು ಚಿಕ್ಕಂದಿನಿಂದಲೇ ಕನ್ನಡ ನೆಲ ಜಲಕ್ಕಾಗಿ ಹೋರಾಟವನ್ನ ಮಾಡ್ತಾ ಅವರು ಕಾರ್ಯಕ್ರಮ ವಾಸವನ್ನೂ ಸಹ ಮಾಡಿದ್ದಾರೆ. ಹಾಗಾಗಿ ಅರಸೀಕೆರೆಯ ತಾಲೂಕಿನಾದ್ಯಂತ ಜನತೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗ್ತದೆ. ವೈಯಕ್ತಿಕವಾಗಿಯೂ ಸಹ ಅವರಿಗೆ ನಾನು ಗೌರವವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಅರಸೀಕೆರೆ ಅವರ ಅಭಿಮಾನಿ ಬಡವರಿಗೆ ವೈಯಕ್ತಿಕವಾಗಿ ಅವರಿಗೆಲ್ಲ ಅಭಿನಂದಿಸ್ತಾ, ಟಿ ಎ ನಾರಾಯಣಗೌಡ ಬಗ್ಗೆ ಹೇಳೋದಾದರೆ ತುಂಬಾ ಹೇಳ್ಬೋದು. ಈ ಒಂದು ತಾಲೂಕಲ್ಲಿ ಹುಟ್ಟಿ ಕನ್ನಡ ನೆಲ ಭಾಷೆಗೋಸ್ಕರ ಈ ರಾಜ್ಯ ರಾಷ್ಟ್ರ ಕಂಡಂಥ ಅಪ್ರತಿಮ ನಾಯಕರವರು. ಇವತ್ತು ರಾಜಕೀಯ ಯಾವುದೇ ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲದಲೇ ಈ ರಾಜ್ಯದಲ್ಲಿ ಕನ್ನಡ ಅಂತ ಬೋರ್ಡ್ ಹಿಡಿದ್ರು ಇಲ್ಲೇ ಹೋಗ್ಲಿ ನೆಲ ಜಲ ಭಾಷೆಗೋಸ್ಕರ ರಾಷ್ಟ್ರ ರಾಜಕಾರಣಕ್ಕೆ ಕನ್ನಡ ಸಂಘಟನೆಗಳನ್ನ ಕೆಲವೊಂದು ಒಗ್ಗೂಡಿಸ್ಕೊಂಡು ಈ ರಾಜ್ಯದಲ್ಲಿ ಬೆಳೀತಿರೋದು ನಮ್ಮ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳ್ತೀನಿ. ಮತ್ತೆ ಈ ಒಂದು ನಾನು ಗುತ್ತಿಗೆದಾರ ವೃತ್ತಿನಲ್ಲಿ ಈ ಡಿವೈಡರ್ ಕೆಲಸ ಮಾಡಬೇಕು. ನಮ್ಮ ಕಿರಣ್ ಅವರ ಸಂಗಡಿಗರು ಬಂದರು, ಇಲ್ಲ ಅಣ್ಣ ನಮ್ಮ ನಾಡಿನ ನಮ್ಮ ತಾಲೂಕಲ್ಲಿ ಉಳಿಬೇಕು ಕನ್ನಡ ಜಲ ಭಾಷೆ ಕಲ್ಲರ್ ಅಂತ ಹೇಳ್ಬಿಟ್ಟು ಇದೇ ಕೆಂಪು ಮತ್ತು ಹಳದಿ ಕಲ್ಲರನ್ನು ಹಾಕೋಕ್ಕೆ ಅವರ ಹೋರಾಟದ ಫಲವಾಗಿ ಇವತ್ತು ಎದ್ದು ಕಾಣುತ್ತೆ BH ರೋಡಲ್ಲಿ. ಆದರೆ ಅವರ ಕೊಡುಗೆ ಅವ್ರಿಗೆ ಸೇರಲಿ ಅಂತ ನಾನು ವೈಯಕ್ತಿಕವಾಗಿ ಅದನ್ನು ಸರ್ಕಾರ ಇಲಾಖೆಯಿಂದ ನಿರ್ಮಿಸಿರ್ಬೋದು. ಬಟ್ ಅವರ ಹೋರಾಟ ಶಕ್ತಿನ ತುಂಬಿರೋದು ಇವತ್ತು ಒಂದು ಅವ್ರನ್ನ ಸ್ಮರಿಸ್ಕೊಂತ ಈ ದಿನದಲ್ಲಿ ಅವ್ರಿಗೆ ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಕನ್ನಡಕ್ಕೋಸ್ಕರ ಇನ್ನೂ ಧ್ವನಿ ಎತ್ತಲಿ, ಈ ರಾಜ್ಯ ರಾಷ್ಟ್ರದಲ್ಲಿ ಇನ್ನೂ ಮುಂದೆ ಬರಲಿ. ಅವರ ಜೊತೆ ನಾವು ಸಹ ಎಲ್ಲ ರೀತಿ ಸಹಕಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ದಯಮಾಡಿ ಅವ್ರಿಗೆ ದೇವರು ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಕಾಪಾಡ್ತಾ ಈ ಒಂದು ಆಯೋಜನೆ ಮಾಡಿದಂಥ ಕಿರಣ್ ಕುಮಾರ್ ಅವರ ಸಂಗಡಿಗೂ ವೈಯಕ್ತಿಕವಾಗಿ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತಾ ನನಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಾಗ